ಅಂದ್ಬೇಡಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ. ಏನೋ ತಪ್ಪು ಮಾಡೈತೆ ನಮ್ಮ ಜೀವಿತನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಕಣಪ್ಪ. ನಿಂದ ಅಮ್ಮಯ್ಯ ಕರ್ಕೊಂಡೋಗಪ್ಪ, ಹಂಗೆ ಅನ್ಬೇಡ. ನಾವು ಅದಕ್ಕಿನಲ್ಲ ಅದನ್ನ ಕಲೆ ಹಾಕಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂಬತ್ಕೋಸ್ಕರ ಕಣಪ್ಪ. ನನಗೂ ಆ ಮಗ ಅಂದರೆ ಬೋಲ್ ಇಷ್ಟ ಕಣಪ್ಪ. ಚೆನ್ನಾಗಿರ್ಲಿ ಬಿಡು, ಬಂದರೆ ಆ ಮಗನ ನೋಡ್ಕೊಂಬ್ತಾಳೆ, ನೀವು ದುಡ್ಕೊಂಬ್ತೀರಾ, ಎಲ್ಲರೂ ಚೆನ್ನಾಗಿರ್ತೀರಾ ಅಂಬ ಕಾರಣಕ್ಕೋಸ್ಕರ ಕಣಪ್ಪ ಹೇಳೋದು. ಇನ್ನೇನು ಮಾಡೋಕ್ಕಾಗಲ್ಲ ಸುಬ್ಬು, ಕರ್ಕೊಂಡು ಹೋಗು. ಆಗದಾಗ್ಬಿಟ್ಟೈತೆ. ಅವಳು ಜೀವಿತನ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಹೇಳಪ್ಪ ನೋಡಿ, ಸಂಜಾನ ಹೇಳ್ತಾ ಇದೀವಿ, ಇಷ್ಟೊಂದು ಜನ ಹೇಳ್ತಾ ಇದ್ರು ನಾನು ಕರ್ಕೊಂಡೋಗಲ್ಲ ಅಂತ ಹೇಳ್ತಾ ಇದೀಯ. ಇನ್ನೇನು ಮಾಡೋಕ್ಕಾಗಲ್ಲಪ್ಪ. ಈಗ ಎಂಥವ್ರಿಗೆ ಆಗಲಿ ಒಂದು ಚಾನ್ಸ್ ಅಂಬದು ಕೊಡಬೇಕು, ಯಾರಿಗೇ ಆಗಲಿ ಒಂದು ಚಾನ್ಸ್ ಅಂಬದು ಕೊಟ್ಟು ನೋಡಬೇಕು. ಕೊಡ್ದಲೇನೆ ಹಂಗೆ ಹಿಂಗೆ ಅಂತದ್ದು ಮಾತಾಡಿದ್ರೆ ಸರಿ ಇರಲ್ಲ. ಯಾವುದೇ ಆಗಲಿ ಒಂದು ಸತಿ ನೋಡ್ಬೇಕಣಪ್ಪ, ನೋಡಿ ಮಾಡಿ ಆಮೇಲೆ ಮಾತಾಡಬೇಕು. ಒಂದು ಸತಿ ನೋಡಬೇಕು. ಬಿಡತ್ತಿನ್ನೇ ಮಾಡೋಕ್ಕಾಗೋದು, ಬಲವಂತ ಮಾಡೋಕ್ಕಾಗಲ್ಲ. ಹೇಳಪ್ಪ, ಏನಾನ ನಾನು ಕೇಳಬೇಕು ಅಂತ ಕೇಳ್ತಾ ಇದ್ದೀನಿ. ನಿನ್ನ ದಮ್ಮಯ್ಯ ಹೇಳಪ್ಪ, ಇದೊಂದು ಸತಿ ಕೊನೆ ಸತಿ ಕೇಳ್ತಾ ಇದ್ದೀನಿ, ಕರ್ಕೊಂಡು ಹೋಗಪ್ಪ. ನಮಗೆ ಇಷ್ಟ ಇಲ್ಲ, ನಮ್ಮ ಅಮ್ಮಗೆ ಕರ್ಕೊಂಡೋಗಲ್ಲ ಅವನು. ಬಲವಂತ ಮಾಡಬಾರ್ದು ಕಣಣ್ಣ, ಇಷ್ಟ ಇದ್ರೆ ಕರ್ಕೊಂಡು ಹೋಗ್ತಾರೆ. ಸರಿ ಆಯಿತು. ಇಲ್ಲೋಡ್ಮಮ್ಮ, ನಾನು ನಿನ್ನ ಮಕ್ಕ ನೋಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆದರೆ ಒಂದು ಕಂಡೀಷನ್ನು, ಅವಳು ನಾನು ಹೇಳೋ ಕಂಡೀಷನ್ಗೆಲ್ಲ ಒಪ್ಕೋಬೇಕು. ನಾವು ಹೇಳ್ದಂಗೆ ಕೇಳಬೇಕು, ಅವಳು ಹೇಳ್ದಂಗೆ ನಾವು ಕೇಳಲ್ಲ ಗೌಡ್ರೆ. ನಿಮ್ಮೆದ್ರಿಗೆ ಇವತ್ತೆಲ್ಲ ಇದು ಏನಿದ್ರು ಬಗೆಹರಿಬೇಕು. ನೀವು ಇದ್ದೀರಾ, ಕರ್ಕೊಂಡು ಹೋಗ್ತೀನಿ. ಈಗ ನಮ್ಮ ಮಾಮ ಇವತ್ತು ನನಗೆ ತುಂಬ ಸಹಾಯ ಮಾಡೈತೆ. ಇವತ್ತು ನನ್ನ ಮಗಳಿಗೆ ಬಂದು ನೋಡಿಕೊಂಡು ಅವಳಿಗೆ ಹಾಲು ಕರ್ದು ಕೊಡೋದು, ಹೊಸ ಹೊಡ್ಕೊಂಡು ಮೇಯ್ಸಿ ಬರೋದು, ಹುಲ್ಲೆಲ್ಲ ತಂದಾಕೋದು ಸಹಾಯ ಮಾಡೈತೆ, ಇಲ್ಲ ಅಂತಲ್ಲ. ಅದಕ್ಕೆ ನಮ್ಮ ಮಾಮನ ಮಾತಿಗಾದರೂ ಬೆಲೆ ಕೊಟ್ಟು ನಾನು ಇವತ್ತು ನಮ್ಮ ಮಾಮನ ಮಾತಿಗೆ ಬೆಲೆ ಕೊಡಬೇಕು, ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಏನೋ ನಮ್ಮ ಮಾಮ ನಿನ್ನ ಖಾಲಿ ಬೀಳ್ತೀನಿ ಕಣಪ್ಪ, ಕರ್ಕೊಂಡು ಹೋಗು ಅಂತ ಹೇಳ್ತಾ ನಮ್ಮ ಮಾಮನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ನಾವು ಹೇಳೋದಕ್ಕೆಲ್ಲ ಅವಳು ಒಪ್ಕೋಬೇಕು. ನಾವು ಹಾಕೋ ಕಂಡೀಷನ್ಗೆಲ್ಲ ಒಪ್ಕೊಂಡ್ರೆ ಮಾತ್ರ ನಾವು ಕರ್ಕೊಂಡು ಹೋಗ್ತೀವಿ. ಏನು ಕಂಡೀಷನ್ನು? ನೀನು ಏನು ಹೇಳಿದ್ರು ಒಪ್ಕೊತೀನಿ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಸುಬ್ಬು, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಹೇಳಪ್ಪ, ಅದು ಏನು ಕಂಡೀಷನ್ನು, ಏನೋ ಎತ್ತ ಅಂತ ಏನೋ ಹೇಳ್ತೀಯ ಹೇಳು. ಮತ್ತು ನಾನು 2 ಮದುವೆ ಆಗಿರೋದು. ಇವಾಗ ಮಾಳು ಇದ್ದಾಳೆ, ಅವಳು ನನ್ನ ಜೊತೆಲೇ ಇರ್ತಾಳೆ. ಮತ್ತು ಇವಳು ಜೊತೆಗಿರಂಗಿಲ್ಲ, ಅವಳು ಬಿಟ್ಟು ಹೋಗಬೇಕು. ಮತ್ತು ಏನಾದರೂ ಅದು ಇದು ಮಾತಾಡೋದು ಅದೆಲ್ಲ ಮಾಡೋ ಆಗಿಲ್ಲ. ಹಾಗೆ ನಮ್ಮ ದುಡಿಮೆದು ಏನೈತೆ ದುಡ್ಡು ಏನೂ ಕೇಳೋಂಗಿಲ್ಲ. ಇವಳು ನಾನು ಯಜಮಾನಿಕೆ ಮಾಡಬೇಕು, ನಾನು ಈ ಮನೆ ಯಜಮಾನಿ, ನಾನೆಲ್ಲ ನೋಡ್ಕೋಬೇಕು, ನಾನು ಹೇಳ್ದಂಗೆ ಇವರೆಲ್ಲ ಕೇಳಬೇಕು ಅಂತೇಳಿ ಇವಳು ಎಲ್ಲನ ಬರೀ ಈ ಥರ ಯೋಚನೆ ಮಾಡ್ತಾಳೆ. ಇದೆಲ್ಲ ಅವಳದು ಏನು ನಡೆಯಲ್ಲ ನಮ್ಮ ಮನೇಲಿ. ನಾವು ಹೇಳ್ದಂಗೆ ಕೇಳ್ಕೊಂಡು ಮಗು ನೋಡ್ಕೊಂಡು ನಾವು ಹೇಳ್ದಂಗೆ ಕೇಳಬೇಕು. ಇವಳು ಏನಾನ ಒಂದು ತಪ್ಪು ಮಾಡವಳಂದ್ರೂ ನಾನಂತೂ ಸುಮ್ಮನಿರಲ್ಲ. ಸರಿ ಆಯ್ತು, ಹೇಳಿ ಬಿಡಪ್ಪ. ನಾವೆಲ್ಲ ಹೇಳ್ತೀವಿ. ಈಗಳಮ್ಮ ಜೀವಿತ ಹೇಳ್ತಾ ಇರೋದು ಗೊತ್ತಾಗ್ತೈತಾ? ಈಗ ನೀನು ಇಲ್ಲದ್ದೆಲ್ಲ ನಡ್ಸಕ್ಕೆ ಹೋಗ್ಬೇಡ. ಅವನು 2 ಮದುವೆ ಆಗ್ಯವನೆ, ಆಯಮ್ಮ ಒಂದು ಕಡೆಗೆ ನೀನೊಂದು ಕಡೆಗೆ ಇರ್ತೀರಾ, ಇಬ್ರು ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಇನ್ನೇ ಮಾಡೋಕ್ಕಾಗಲ್ಲ. ಸ್ವಂತ ಅಕ್ಕ ತಂಗಿಯರಿದ್ದಿದ್ರು ಚೆನ್ನಾಗಿರ್ತಿದ್ರಲ್ಲ, ಹಂಗೆ ಇತ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗಮ್ಮ ಅಷ್ಟೇ. ಈಗ ನೋಡು, ಅವ್ರು ಹೇಳ್ತಾ ಇದ್ದಾರೆ, ನೀನು ಏನೋ ಮನೆಗೆ ದುಡ್ಡಿನ ಲೆಕ್ಕಾಚಾರ ಆಗಲಿ ಹೇಳು, ಬೇರೆ ಯಾವುದೊಂದು ವಿಚಾರನೇ ಆಗಲಿ ನೀನು ಏನು ಒತ್ತಾಯ ಮಾಡಿ ಅವ್ರನ್ನ ಕೇಳೋಂಗಿಲ್ಲ. ನಾನು ನಡಿಬೇಕು, ನಾನು ಹೇಳಿರೋ ಮಾತೇ ಮುಂದಾಗಬೇಕು ಅಂತೇಳಿ ನೀನು ಜೋರಾಗಿ ಮಾತಾಡೋದಾಗಲಿ, ಜೋರಾಗಿ ನೀನು ಗಲಾಟೆ ಮಾಡೋದಾಗಲಿ, ಬಾಯಿ ಮಾಡೋದಾಗಲಿ ಇವೆಲ್ಲ ನೀನೇನು ಮಾಡಿಕೊಡ್ದು. ಮಾಡಬಾರ್ದು ನೋಡಿ, ಹೇಳಿರ್ತೀನಿ. ದೊಡ್ಡವ್ರು ಹೇಳಿರೋ ಮಾತಿಗೆ ಬೆಲೆ ಕೊಟ್ಟು ಜೀವಿತ ಚೆನ್ನಾಗಿ ಇತ್ಕೊಂಡು ಹೋಗು. ಸರಿ ಆಯ್ತು ಗುಂಡಣ್ಣ, ಚೆನ್ನಾಗಿರ್ತೀನಿ. ನಾನು ತುಂಬ ನೋವು ಅನ್ಭವಿಸಿದ್ದೀನಿ ಗೌಡ್ರೆ, ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಅವ್ರು ಹೇಳ್ದಂಗೆ ಕೇಳ್ತೀನಿ ಗೌಡ್ರೆ, ಅವ್ರು ಹೇಳ್ದಂಗೆ ಕೇಳ್ತೀನಿ. ನಾನು ಯಾವುದಕ್ಕೂ ಅವ್ರ ಹತ್ರ ವಿರುದ್ಧ ಮಾಡೋದಾಗಲಿ, ವಿರುದ್ಧ ಮಾತಾಡೋದಾಗಲಿ ಏನು ಮಾಡಲ್ಲ ಗೌಡ್ರೆ, ಏನು ಮಾಡಲ್ಲ. ಅವ್ರ ವಿರುದ್ಧ ಮಾತಾಡಲ್ಲ. ನಾನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ, ಅವ್ರು ಹೇಳ್ದಂಗೆ ಕೇಳ್ತೀನಿ. ನಿಜ, ನಾನು ಚೆನ್ನಾಗಿರ್ತೀನಿ ಗೌಡ್ರೆ, ಚೆನ್ನಾಗಿರ್ತೀನಿ. ನಿಜವಾಗ್ಲೂ ನಾನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಬದುಕೋನು ಮಾಡ್ಬೇಕು, ಮನೆಯಾಗ ಸುಮ್ಮನೆ ಕುಕ್ರಿಸ್ಕೊಂಬಂಗಿಲ್ಲ. ಬಿಡು, ನಾನು ಏನೋ ಮಾತಾಡೋಂಗಿಲ್ಲ, ನಾನು ಏನೋ ಮಾಡೋಂಗಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಡೆಯಲ್ಲ. ಮನೆಯಾಗ್ಳದ್ದು ಬದುಕೆಲ್ಲ ಮಾಡಬೇಕು. ಅವಳು ಮಾಡಲಿ ಇವಳು ಮಾಡಲಿ ಅಂತ ಕೇಣಿ ಪಾಣಿ ಮಾಡೋಂಗಿಲ್ಲ. ಅವ್ರು ಬದುಕವ್ರೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಮನೆಯಾಗ ಏನಿದ್ರು ಅಡುಗೆ ತಿಂಡಿ ಹುಡುಗಿ ನೋಡ್ಕೊಂಬೋದು, ಬಟ್ಟೆ ಬೇರೆ ಕಾಸ ಮೊಸರು ಏನಾಗಿರ್ಬೋದು ಇವಳೆಲ್ಲ ನೋಡ್ಕೋಬೇಕು. ಅವಳು ಅಂಗಡಿ ತಕ್ಕ ಹೋಗ್ತಾರೆ ಇಬ್ರು. ಅವಳು ಹೋಗೋಡತ್ತಿಗೆ ಗೋಬಿದೆಲ್ಲ ಕರ್ಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಅವಳು ಅಂಗಡಿ ಬದುಕೇನೈತೆ ಎಲ್ಲ ಅವಳು ಮಾಡ್ಕೊಂತಾಳೆ. ಅವಳು ನಾನು ಅಂಗಡಿ ತಕ್ಕ ಹೋಗ್ತೀವಿ, ಅಂಗಡಿ ತಕ್ಕ ಹೋಗಿ ನಾವು ವ್ಯಾಪಾರ ಮಾಡ್ಕೊಂಬರೋಷ್ಟೊತ್ತಿಗೆ 10:30-11 ಗಂಟೆ ಆಗುತ್ತೆ. ಅವಳು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡಿರ್ಬೇಕು. ನಾವು ಬಂದು ಊಟ ಮಾಡಿ ಮಲ್ಕೊಂತೀವಿ. ಬೆಳಗ್ಗೆ ಟೈಮ್ ಹಂಗೆ ಮಗು ನೋಡ್ಕೊಂಡು ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಮನೆ ಕೆಲಸ ಮಗುನ ಮನ್ಗಿಸ್ಕೊಂಡು ಏನಾದರೂ ಕೆಲಸ ಇದ್ದರೆ ಈಗ ನಮ್ಮಮ್ಮ ಇನ್ನೂ ನಮ್ಮ ಅಜ್ಜಿ ಇಡ್ತಾರೆ, ಅವ್ರ ಕೈಗೆ ಮಗ ಕೊಟ್ಟು ಅವಳು ಬದುಕೆಲ್ಲ ಮಾಡ್ಕೋಬೇಕು. ಇವಳು ಏನಿದ್ರು ನನಗೆ ಅಂಗಡಿದು ಏನೈತೆ ಎಲ್ಪು ಅವಳು ಅದನ್ನ ನನಗೆ ಎಲ್ಪ್ ಮಾಡ್ತಾಳೆ. ಮಾಡು
ಅಷ್ಟೇ ಇದ್ದಂಗೆ ಹೇಳ್ತಾ ಇದ್ದೀನಿ. ನಾನು ತಿರ್ಗಾ ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ನಾನು ತಿರ್ಗಾಗ್ಲೆಲ್ಲ ಪದೇ ಪದೇ ಹೇಳಿದ್ದು ಹೇಳೋಕ್ಕಾಗಲ್ಲ. ನಾನು ಇರೋದು ಏನೈತೆ ಅದನ್ನು ಹೇಳ್ತಾ ಇದ್ದೀನಿ. ಮನೆ ಕೆಲಸ ಏನಿದ್ರು ಇವಳೆಲ್ಲ ಮಾಡ್ತಾ ಇರಬೇಕು. ಮನೆ ಕೆಲಸದ್ದೆಲ್ಲ ನೀನು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರಮ್ಮ. ಈಗಲೇ ಹೇಳ್ಬಿಡು ಜೀವಿತ, ಆದರೆ ಆಗುತ್ತೆ ಅಂತ ಹೇಳ್ಬಿಡು. ಆಗಲಿ ಅಂದ್ರೆ ಇಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡು. ಮತ್ತೆ ಈಗಲೇ ಹೇಳ್ಬಿಡ್ಬೇಕು. ಅವ್ರ ಮನಸ್ನಾಗ ಏನೈತೆ ಅದನ್ನ ಅವ್ರು ಹೆಂಗೆ ಹೇಳಿರೋ ಹಂಗೆ ಇವಳು ಹೇಳ್ಬಿಡ್ಬೇಕು. ಈಗ ಕೆಲಸ ಮಾಡೋಕ್ಕಾದ್ರೆ ಹೋಗ್ಬೇಕು, ತಿರ್ಗಿ ಆಮೇಲೆ ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ ಓಟನು ಇದು ಮಾಡೋಕೆ ಹೋಗ್ಬಾರ್ದು. ಈಗ ನಾವು ಚೆನ್ನಾಗಿರ್ತೀವಿ ಅಂತೇಳಿ ಮನ್ಸು ಮಾಡಿ ಹೋಗ್ಬೇಕು. ಅದೇ ಮತ್ತೆ ಈಗಲೇ ಏನಿದ್ರು ದೊಡ್ಡರ ಮುಂದೆ ಹೇಳ್ಬಿಡ್ಬೇಕು ಕಣಮ್ಮ. ನಿನ್ನ ಮನಸ್ನಾಗ ಏನಿದ್ರು ನೀನು ಯಾತನ ಹೇಳೋದಿದ್ರು ನೀನು ಹೇಳ್ಬಿಡು ಅಷ್ಟೇ. ಆದರೆ ಹೋಗು, ಬದುಕು ಬಾಳು ಮಾಡ್ಕೊಂಡು ಚೆನ್ನಾಗಿರ್ತೀನಿ ಎಂಬುದಾದ್ರೆ ಇಲ್ಲ ಆಗಲ್ಲ ಎಂಬುದಾದ್ರೆ ಸುಮ್ಮನೆ ಇದ್ಬಿಡು. ತಿರ್ಗಾ ಆಮೇಲೆ ಹೇಳಿದ್ಕೊಂಡು ಯಾಕೆ ಸುಮ್ಮನೆ ಇಲ್ಲದ್ದೆಲ್ಲ ಇದು ಮಾಡಕ್ಕೆ ಹೋಗ್ತೀವಿ. ತಿರ್ಗಾ ಆಮೇಲೆ ಒಟ್ಟು ಯಾಕೆ ಸಮಸ್ಯೆಗಳು ಮಾಡ್ಕೊಂಡು ಓಟೋನು ತಿರ್ಗಾ ಆಮೇಲೆ ಇವ್ರು ಹೇಳಿರು ಅವ್ರು ಹೇಳಿರು ಕರ್ಕೊಂಬಂದಾರ್ಗೂ ಮರ್ಯಾದಿಲ್ದಂಗೆ ಮಾಡಬೇಡ ಅಷ್ಟೇನೆ. ನೋಡು ಹೆಂಗೆ ನಿನ್ಗೆ ಇಷ್ಟ ಬಂದ ಮಾಡು. ಈಗಲೇ ಹೇಳ್ಬಿಡಮ್ಮ, ಅದೇನು ಅವ್ರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಿನ್ಗಾದ್ರೆ ಹೋಗು, ಆಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡು. ಸುಮ್ಮನೆ ಯಾಕೆ ಓಟುನು ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಅವ್ರು ಏನು ಹೇಳಿರೋ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಎಲ್ಲ ಬದುಕೊಂಡು ಮಾಡ್ಕೊಂತೀನಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮನೆ ಕೆಲಸ ಏನಿದ್ರು ಎಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ. ಮಾಡೋದು ಅಂಗಡಿದೇನಿದ್ರು ಅವಳು ಮಾಡ್ಕೊಂಬ್ಲಿ. 2 ದಿನ ಅಲ್ಲ, ತಡ ಇಲ್ಲ, ಹಿಂಗೆ ಇರಬೇಕು. ಹೋದಾಗ 2 ದಿನ ಆಮೇಲೆ ಚೆನ್ನಾಗಿರೋದು, ಆಮೇಲೆ ತಿರುಗಿ ಏನಾನ ಮಾಡೋದೆಲ್ಲ ಮಾಡಿದ್ವಿ ಅಂದ್ರೆ ನಾನೇ ಜಾಡ್ಸ ಸಿಕ್ದಬ್ಬದೆ ಎಮ್ಮೂಲ್ ಹಚ್ಕೊಳ್ಳಲ್ಲ ಅಷ್ಟೇ. ಏನಾನ ಹಂಗೆ ಹಿಂಗೆ ಏನಾನ ಜವರ್ ಮಾಡೋದಾಗ್ಲಿ ಏನಾನ ಮಾತಾಡೋದಾಗ್ಲಿ ಏನಾನ ಮಾಡ್ಯಾವಳೆ ಅಂದ್ರೆ ಜಾಡ್ಸ ಸಿಕ್ದಬ್ಬು, ನಾವೇನು ಕೇಳಲ್ಲ. ನೀನು ಮಾಡಿರೋ ತಪ್ಪಿಗೆ ಮಾಡ್ಯವ್ರೆ ಅಂತ ಹೇಳ್ತೀವಿ ಅಷ್ಟೇ ಕಣಪ್ಪ. ಈಗ ಒಂದು ಚಾನ್ಸ್ ಕೊಡ್ಬೇಕು ಎಂಥವ್ರಿಗೆ ಆಗಲಿ, ಒಂದ್ಸತಿ ನೋಡಬೇಕು. ಈಗ ಏನ ಇವತ್ತು ತಪ್ಪು ಎಲ್ಲರೂ ಮಾಡ್ತಾರೆ. ತಪ್ಪು ಮಾಡೋ ಸಹಜ, ತಿದ್ದಿ ನಡೆಯೋನು ಮನುಜ. ಈಗ ತಪ್ಪು ಮಾಡೋದು ಮನುಷ್ಯ ಅಂದಮೇಲೆ ಮನುಷ್ಯ ಎಲ್ಲರೂ ಒಂದು ತಪ್ಪು ಮಾಡಿರ್ತಾರೆ. ತಪ್ಪು ಮಾಡ್ದಿಲ್ದಾರೆ ಯಾರೂ ಇಲ್ಲ. ಜಗಳ ಆಡಿಲ್ದಾರ ಗಂಡ ಹೆಂಡ್ತಿ ಇಲ್ಲ. ಹಂಗೇನೆ ನಮ್ಮ ಜೀವಿತನೂ ತಪ್ಪು ಮಾಡೇಳೆ, ನೀನು ತಪ್ಪು ಮಾಡಿದ್ಯಾ. ಈಗ ಎಲ್ಲರೂ ಹೊರ್ತ್ಕೊಂಡು ಒಳ್ಳೆ ಮಾತನಾಗೆ ಬಂದರು ಹೋದ್ರು ಒಂದು ಸರಿಸ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಈಗ ಮನೆ ಅಂದಮೇಲೆ ಯಾರ ಮನೆಯಾಗಿರಲ್ಲ, ಎಲ್ಲರ ಮನೆಯಾಗೂ ಇರುತ್ತೆ. ಅಮ್ಮ ನಾನು ನಿನ್ನ ಮಾತಿಗೆ ನಾನು ಇವತ್ತು ಬೆಲೆ ಕೊಡ್ತಾ ಇದ್ದೀನಿ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಇವತ್ತು ನನ್ನ ಮಗಳಿಗೆ ಸಹಾಯ ಮಾಡ್ತಾ ಇದ್ದೀಯ. ಮೊಮ್ಮಗಳು ಅಂತ ನಿನಗೆ ಪ್ರೀತಿ ಐತೆ. ಈಗ ನಿಜವಾಗ್ಲೂ ಗೌಡ್ರೆ ನಮ್ಮ ಮಾಮ ಇವತ್ತು ಅವಳು ಮಾತಾಡಿಸ್ಲಿಲ್ಲ ಅಂದ್ರೂ ಬಂದು ಮಗ ನೋಡ್ಕೊಂಡು ಹುಲ್ ತಂದು ಹಾಕೋದು, ಎದ್ದಾಗ ಬೈನಾಗ ಹಾಲು ಕರ್ಕೊಂಡು ಕೊಡೋದು, ಹೊಸನ ಹೊಡ್ಕೊಂಡು ಹೋಗೋದು, ಮೇಯ್ಸೋದು, ಹಿಂಗೆಲ್ಲ ಮಾಡೈತೆ. ನಿಜವಾಗ್ಲೂ ಭಾಳ ಸಹಾಯ ಮಾಡೈತೆ ನಮ್ಮ ಮಾಮ. ಇವತ್ತು ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಭಾಳ ಸಹಾಯ ಮಾಡೈತೆ. ನಮ್ಮ ಕಷ್ಟಕ್ಕೆ ಆಗೈತಿ, ಇವತ್ತು ಇಲ್ಲ ಅಂತಲ್ಲ, ನಮ್ಮ ಕಷ್ಟಕ್ಕೆ ಆಗೈತಿ. ಆಗೈತೆ, ನೋಡ್ಕೊಂಡೈತೆ. ಅದಕ್ಕಾಗಿ ಇವತ್ತು ನಮ್ಮ ಮಾಮಂಗೋಸ್ಕರ ಆದ್ರೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಾಮಂಗೆ ಮಾತಿಗೆ ಬೆಲೆ ಕೊಡ್ತಾ ಇದ್ದೀನಿ ಗೌಡ್ರೆ. ಅದೇ ಮತ್ತೆ ಪಾಪ ಅಣ್ಣಯ್ಯ ಹುಲ್ಲು ಎಲ್ಲೂ ಸಿಗ್ತಿರ್ಲಿಲ್ಲ. ಇವ್ರು ಹುಲ್ ತಂದಾಕಿ ಅಂಗಡಿ ಮಾಡಕ್ಕೆ ಹೋಗ್ಬೇಕಂದ್ರೆ ಆಗ್ತಾ ಇರಲಿಲ್ಲ. ಹುಲ್ಲು ಅದು ಇದು ಎಲ್ಲ ಒಂದ್ಸಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅರ್ಥ ಇವರು ಏನೋ ಬಿಡು ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ. ಹಂಗನ ನಿಮ್ಮ ಮಾಮನ ಮಾತಿಗಾದ್ರೂ ಬೆಲೆ ಕೊಡ್ತಾ ಇದೆಯಾ, ಕರ್ಕೊಂಡು ಹೋಗ್ತಾ ಇದೆಯಾ. ನೀನು ಅಷ್ಟೇ ಕಣಪ್ಪ, ನೀವು ಅಷ್ಟೇ ಕಣ್ರಮ್ಮ. ಹೆಣ್ಮಕ್ಳು ಹಳೇದೆಲ್ಲನ ಯಾರು ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ಈಗ ಎಷ್ಟು ಮಾತಾಡಿದ್ರು ಅಷ್ಟೇನೆ. ಹಳೇದು ಮರ್ತು ಬಿಡ್ಬೇಕು. ಹಳೇದು ಮರ್ತು ಹೊಸ ಜೀವನ ಶುರು ಮಾಡಿದ್ರೆ ಮಾತ್ರ. ನೀನು ಅವಾಗ ನನಗೆ ಹಿಂಗೆ ಮಾಡಿದ್ದೆ, ನಾನು ಇವಾಗ ಹಿಂಗೆ ಮಾಡಿದೆ, ಅವಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ಅವನ್ನೆಲ್ಲ ಫಸ್ಟ್ ಬಿಟ್ಟಾಕ್ಬೇಕಲ್ವ ಗೌಡ್ರೆ. ಅದು ಬಿಟ್ಟಾಕಿದ್ರೆ ಸರಿ ಆಗುತ್ತೆ ಯಾರೇ ಆಗಲಿ. ಹಳೇದು ಮರ್ತು ಬಿಡ್ಬೇಕು. ಈಗ ಕೆತ್ತ ಸಿಬ್ರೇನೆ. ಸರಿ ಆಯ್ತು ಹೇಳಿ, ನಾವೇನು ಮಾತಾಡಲ್ಲ, ಅವಳು ಮಾತಾಡ್ಕೊಡ್ದು. ಅವಳು ಆಮೇಲೆ ಹಳೇದೆಲ್ಲ ಮನಸ್ಸಿನ ಇಕ್ಕೇನು ಅದು ಇದು ಯಾತನ ಮಾಡೋದು ಹಂಗೆಲ್ಲ ಮಾಡಿದ್ರೆ ನಾವೇನು ಸುಮ್ಮನಿರಲ್ಲ. ಸರಿ ಆಯ್ತು ಹೇಳಮ್ಮ. ಫಸ್ಟ್ ಈಗ ಯಾರು ಮಾತಾಡಬೇಡ್ರಿ ಹಳೇದು. ನೀನು ಅಷ್ಟೇ ಕಣಪ್ಪ, ನೀನು ಹಿಂಗೆ ಮಾಡಿದೆ ಅಂತ. ನೀನು ಅಷ್ಟೇ ಕಣಮ್ಮ ಜೀವಿತ. ನೀನು ಹಿಂಗೆ ಇನ್ನೊಂದು ಮದುವೆ ಆದೆ, ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಅದೆಲ್ಲ ಬಿಟ್ಬಿಡ್ಬೇಕು. ಹಂಗೆ ಅದು ಆ ಮಾತಾಡ್ಕೊಡ್ದು, ಆ ಮಾತು ಅಂಬ್ಲೆ ಕೊಡ್ದು. ಯಾರು ಹಳೇದು ಮಾತಾಡಬೇಡ್ರಿ, ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಅಷ್ಟೇ. ಹೆಂಗೆ ಅತ್ತ ಇನ್ನೇನು ಮಾಡೋಕ್ಕಾಗುತ್ತೆ. ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರಿಗೂ ಒಂಥರ ಖುಷಿ. ಮನೆಯಾಗೆ ಎಲ್ಲರೂ ಹೊಂದಾಣಿಕೆಯಿಂದ ಎಲ್ಲ ಇದ್ದರೆ ನೆಮ್ಮದಿ ಕಣಪ್ಪ. ಏನೋ ಒಂದು ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗಲ್ಲ. ಮನೆಯಾಗೆ ಎಲ್ಲರೂ ಹೊಂದಾಣಿಕೆಯಿಂದ ನಾವು ಒಬ್ರಿಗೊಬ್ರು ಮಾತು ಕೇಳಬೇಕು, ಹೊಂದಾಣಿಕೆಯಿಂದ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಇಟ್ಕೊಂಡು ಹೋದರೆ ಭಾಳ ಒಳ್ಳೆಯದು ಎಲ್ಲರಿಗೂ. ನಿಜವಾಗ್ಲೂ ಇವತ್ತು ನಮ್ಮ ಮಾಮ ನನಗೆ ಸಿಕ್ಕಾಪಟ್ಟೆ ಸಹಾಯ ಮಾಡೈತೆ. ಇವತ್ತು ನಾನು ಹುಲ್ ತಂದು ಹೋಟ್ಲಿಗೆ ಹೋಗ್ತೀನಿ, ಅಲ್ಲ ಇವಾಗ ಅಂಗಡಿ ಮಾಡ್ತೀನಿ, ಎಗ್ ರೈಸು ಗೋಬಿ ಅಂಗಡಿ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಆಗ್ತಾ ಇರಲಿಲ್ಲ. ತುಂಬ ಲೇಟ್ ಆಗಿಬಿಡೋದು, ಅಲ್ಲಿ ವ್ಯಾಪಾರ ಕಡಿಮೆ ಆಗೋದು, ಈ ಥರ ಆಗೋದು. ತುಂಬ ರಿಸ್ಕ್ ಆಗ್ಬಿಟ್ಟಿತ್ತು. 2 ದಿನ ಹೊಸ ತಂದಾಗ ನಾನೇ ಹುಲ್ ತರೋದೆಲ್ಲ ರಿಸ್ಕ್ ಆಗ್ಬಿಟ್ಟಿತ್ತು. ನಮ್ಮ ಮಾಮ ಯಾವಾಗ ಹೊಡ್ಕೊಂಡೋಗಿ ಎದಾಗ ಬೈನಾಗ ಹೊಡ್ಕೊಂಡೋಗಿ ನಾನೇ ಹೊಡ್ಕೊಂಡೋಗಿ ಬಿಟ್ಟು ಬರ್ತೀನಿ, ಬೈನಾಗ ಹೊಡ್ಕೊ ಬರ್ತೀನಿ. ಹಾಲು ಕರೆದು ಬೇರೆ ಕೊಡುತ್ತೆ, ಅಲ್ಲೆಲ್ಲ ಮೇಯಿಸುತ್ತೆ. ಬಿಡು ಆ ಮಗಿಗೆ ಹಾಲು ಚೆನ್ನಾಗಾಗಲಿ. ಹೊಸ ಹುಲ್ ತಿಂದರೆ ಹಾಲು ಚೆನ್ನಾಗೇ ಬರ್ತವೆ. ಒಣ ಮೇವು ಹಾಕಿದ್ರೆ ಹಾಲು ಅಷ್ಟೊಂದು ಕರಿಯಲ್ಲ. ಹಸ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಯಾವುದೇ ಆಗಲಿ. ಅದಕ್ಕೆ ಹೊಸ ಹುಲ್ಗಾಗಿ ನಮ್ಮ ಮಾಮ ಅಡಿಕೆ ಗಿಡದಾಗ ಹೊಡ್ಕೊಂಡೋಗಿ ಚೆನ್ನಾಗಿ ಮೇಯಿಸಿ
ದಿನ ಹಾಲು ಕರೆದು ಕೊಡುತ್ತೆ. ಯಾಕಂದರೆ ನನಗೆ ಅಭ್ಯಾಸ ಇಲ್ಲ ಆ ಥರ ಎಲ್ಲ ಹಾಲು ಕರೆಯೋದು. ಯಾಕಂದರೆ ನಾವು ದನ ಕರುಗಳೆಲ್ಲ ಕಟ್ಕೊಂಡಿಲ್ವಲ್ಲ, ಅದಕ್ಕೆ ಅಭ್ಯಾಸ ಇಲ್ಲ, ಭಯ ಆದಂಗೆ ಆಗೋದು ಕರೆಯೋ ಅಷ್ಟೊತ್ತಿಗೆ. ನಮ್ಮ ಮಾಮ ಇವತ್ತೆಲ್ಲ ಸಹಾಯ ಮಾಡೈತೆ. ಅದಕ್ಕೆ ನೀನು ಕಾಲು ಇಟ್ಕೊಂಡು ಬೇಡ್ಕೊಂತೀನಪ್ಪ ಅಂತ ನಮ್ಮ ಮಾಮ ಕೇಳ್ಕೊಂತು. ಅದಕ್ಕೋಸ್ಕರ ಇವತ್ತು ನಮ್ಮ ಮಾಮನ ಮಾತಿಗೆ ಬೆಲೆ ಕೊಟ್ಟು ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಬಿಡು, ತಪ್ಪು ಮಾಡೇವಳು, ಇದೊಂದು ಸತಿ ಕ್ಷಮಿಸೋಣ, ನೋಡೋಣ ಅಂತ ಹೇಳಿ ನೋಡೋಣ ಹೆಂಗೆ ಆಗುತ್ತೋ ಹಂಗೆ ನೋಡ್ತಾ ಇರಿ. ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.